ತಡರಾತ್ರಿವರೆಗೂ ಎಚ್ಚರವಾಗಿದ್ದು ಬೆಳಗ್ಗೆ ಅಲಾರಂ ಜೊತೆ ಹೋರಾಟ ಮಾಡಿ ಸಾಕಾಗಿ ಹೋಗಿದೆಯಾ? ಹಾಗಿದ್ರೆ ಇದು ಸರಿಯಾದ ಜಾಗ. ಕೇವಲ ಅಭ್ಯಾಸಗಳನ್ನ ಬದಲಿಸೋದು ಮಾತ್ರ ಅಲ್ಲ, ನಮ್ಮ ದೇಹದ ಬಯಾಲಜಿಯನ್ನ ರೀಪ್ರೋಗ್ರಾಮ್ ಮಾಡಿ ನಾವು ಕೂಡ ಒಬ್ಬ ಬೆಳಗಿನ ವ್ಯಕ್ತಿ ಆಗೋದು ಹೇಗೆ ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ ಬನ್ನಿ. ಈ ಸ್ಲೈಡ್ನಲ್ಲಿರೋ ಮಾತು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಅಲ್ವಾ? ಆದ್ರೆ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಅಂಶವೇ ಇದು. ನಾನು ರಾತ್ರಿ ಮನುಷ್ಯ ಅಥವಾ ನನಗೆ ರಾತ್ರಿಯೆಲ್ಲ ಎಚ್ಚರ ಇರೋದು ಇಷ್ಟ ಅನ್ನೋದು ಒಂದು ಗುರುತಲ್ಲ, ಬದಲಾಗಿ ನಮ್ಮ ಮೆದುಳಿನ ಕೆಮಿಸ್ಟ್ರಿಯಲ್ಲಿ ಆಗಿರುವ ಒಂದು ಸಣ್ಣ ವಿಳಂಬ ಅಷ್ಟೇ. ಒಳ್ಳೆ ವಿಷಯ ಅಂದ್ರೆ ಇದನ್ನ ಖಂಡಿತ ಸರಿಪಡಿಸಬಹುದು. ಹೌದು, ನೀವು ಇದನ್ನ ಒಂದು ಸಾಫ್ಟ್ವೇರ್ ಬಗ್ ಅಂದ್ರೆ ಒಂದು ದೋಷ ಅಂತ ಅಂದ್ಕೊಳ್ಬಹುದು. ಇದು ನಮ್ಮ ವ್ಯಕ್ತಿತ್ವದ ಭಾಗ ಅಲ್ಲವೇ ಅಲ್ಲ. ಹೇಗೋ ನಮ್ಮ ಮೆದುಳು ಕತ್ಲಾದ್ರೆ ಏನೋ ಒಂದು ಖುಷಿ, ಡೋಪಮೈನ್ ಸಿಗುತ್ತೆ ಅಂತ ಲಿಂಕ್ ಮಾಡ್ಕೊಂಡಿದೆ. ನಮ್ಮ ದೇಹ ಸುಮ್ಮನೆ ಆ ಪ್ರೋಗ್ರಾಮನ್ನು ಪಾಲಿಸ್ತಾ ಇದೆ ಅಷ್ಟೇ. ಹಾಗಾದ್ರೆ ನಿಜವಾದ ಸಮಸ್ಯೆ ಏನು? ಅದು ಇಲ್ಲಿದೆ ನೋಡಿ, ಬಯೋಲಾಜಿಕಲ್ ಟೈಮ್ ಲ್ಯಾಗ್. ಅಂದ್ರೆ ನಮ್ಮ ದೇಹದ ಇಂಟರ್ನಲ್ ಕ್ಲಾಕ್ ಹೊರಗಿನ ಜಗತ್ತಿನ ಟೈಮ್ಗೆ ಸಿಂಕ್ ಆಗಿಲ್ಲ. ನಮ್ಮ ಸಿಸ್ಟಮ್ ಬೇರೆ ಯಾವುದೋ ಟೈಮ್ ಝೋನ್ನಲ್ಲೇ ನಡೀತಿದೆ. ಅದಕ್ಕೆ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಸುಸ್ತು, ರಾತ್ರಿ ಎಷ್ಟೇ ದಾಣಿದ್ರೂ ನಿದ್ದೆನ ಬರೋದಿಲ್ಲ. ಸರಿ, ಹಾಗಾದ್ರೆ ಈ ನಮ್ಮ ದೇಹದ ಆಂತರಿಕ ಗಡಿಯಾರವನ್ನ ನಿಯಂತ್ರಿಸೋದು ಯಾವುದು? ನಮ್ಮ ನಿದ್ದೆ ಮತ್ತು ಎಚ್ಚರವನ್ನ ಕಂಟ್ರೋಲ್ ಮಾಡೋ ಸರಳವಾದ ವಿಜ್ಞಾನವನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಮ್ಮ ಮೆದುಳಿನಲ್ಲಿ SCN ಅಂತ ಒಂದು ಮಾಸ್ಟರ್ ಕಂಟ್ರೋಲ್ ಸೆಂಟರ್ ಇದೆ. ಇದು ನಮ್ಮ ದೇಹದ ಮುಖ್ಯ ಗಡಿಯಾರ. ಇದು ಬೆಳಕಿನ ಮೇಲೆ ಕೆಲಸ ಮಾಡುತ್ತೆ. ರಾತ್ರಿ 11 ಗಂಟೆ ಆದ್ಮೇಲೂ ನಾವು ಮೊಬೈಲ್ನ ನೀಲಿ ಬೆಳಕನ್ನು ನೋಡ್ತಿದ್ರೆ SCNಗೆ ಇನ್ನೂ ಹಗಲೇ ಇದೆ ಅನ್ನೋ ತಪ್ಪು ಸಿಗ್ನಲ್ ಹೋಗುತ್ತೆ. ಇದು ನಮ್ಮ ಇಡೀ ನಿದ್ದೆ ಸೈಕಲನ್ನೇ ಹಾಳು ಮಾಡಿಬಿಡುತ್ತೆ. ಈ SCNಗೆ ಕನ್ಫ್ಯೂಷನ್ ಆದಾಗ ಏನಾಗುತ್ತೆ ಗೊತ್ತಾ? ನಿದ್ದೆಗೆ ಬೇಕಾಗಿರುವ ಮೆಲಟೋನಿನ್ ಹಾರ್ಮೋನ್ ಉತ್ಪತ್ತಿ ಆಗೋದು ತಡವಾಗುತ್ತೆ ಮತ್ತು ನಮ್ಮನ್ನು ಎಚ್ಚರವಾಗಿಡೋ ಕಾರ್ಟಿಸೋಲ್ ಹಾರ್ಮೋನ್ ತಪ್ಪು ಸಮಯದಲ್ಲಿ ರಿಲೀಸ್ ಆಗುತ್ತೆ. ಇದರ ಪರಿಣಾಮವೇ ತುಂಬ ದಣಿದಿದೆ, ಆದರೆ ನಿದ್ದೆ ಬರ್ತಿಲ್ಲ ಅನ್ನೋ ಸ್ಥಿತಿ. ಸರಿ, ಇಲ್ಲಿಯವರೆಗೂ ಸಮಸ್ಯೆಯ ಬಗ್ಗೆ ಮಾತಾಡಿದ್ವಿ. ಈಗ ಪರಿಹಾರದ ಕಡೆಗೆ ಗಮನ ಕೊಡೋಣ. ನಮ್ಮ ಮೆದುಳಿಗೆ ಇದು ನಿದ್ದೆ ಮಾಡೋ ಟೈಮ್ ಅಂತ ಸರಿಯಾದ ಸಿಗ್ನಲ್ ಕೊಡೋದು ಹೇಗೆ? ಮೆಲಟೋನಿನ್ ಸರಿಯಾಗಿ ಉತ್ಪತ್ತಿಯಾಗಲು ನಮ್ಮ ರಾತ್ರಿಯ ಅಭ್ಯಾಸಗಳನ್ನು ಹೇಗೆ ಸರಿಪಡಿಸ್ಕೊಳ್ಳಬಹುದು ಅಂತ ನೋಡೋಣ. ಈ ಐಡಿಯಾ ತುಂಬಾನೇ ಮುಖ್ಯವಾದದ್ದು. ಡೋಪಮೈನ್ ಮೆಲಟೋನಿನ್ ಸಂಘರ್ಷ. ಸರಳವಾಗಿ ಹೇಳೋದಾದ್ರೆ, ಡೋಪಮೈನ್ ಅಂದ್ರೆ ನಮ್ಮ ಖುಷಿ ಅಥವಾ ಪ್ರಚೋದನೆಯ ಹಾರ್ಮೋನ್. ಅದರ ಮಟ್ಟ ಜಾಸ್ತಿ ಇದ್ದಾಗ ಮೆಲಟೋನಿನ್ ತನ್ನ ಕೆಲಸ ಮಾಡೋಕೆ ಆಗಲ್ಲ. ಅದಕ್ಕೆ ಮಲ್ಗೋಕೆ 90 ನಿಮಿಷ ಮುಂಚೆ ಮೆದುಳಿಗೆ ಸಿಗೋ ಪ್ರಚೋದನೆಯನ್ನ ನಾವು ಕಡಿಮೆ ಮಾಡಲೇಬೇಕು. ಹಾಗಾದ್ರೆ ಏನ್ ಮಾಡಬಾರ್ದು? ಸ್ಕ್ರೀನ್ ನೋಡೋದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಯಾಕಂದ್ರೆ ಅದು ಡೋಪಮೈನ್ ಹೆಚ್ಚಿಸುತ್ತೆ. ಯಾವುದೇ ಗಂಭೀರ ಚರ್ಚೆಗಳು, ಭಾವನಾತ್ಮಕವಾಗಿ ಕೆರಳಿಸುವಂಥ ವಿಷಯಗಳಿಂದ ದೂರ ಇರಬೇಕು. ಇವೆಲ್ಲ ಮೆದುಳನ್ನು ಆಕ್ಟಿವ್ ಆಗಿಡುತ್ತೆ, ನಿದ್ದೆಗೆ ಅಡ್ಡಿ ಮಾಡುತ್ತೆ. ಬದಲಾಗಿ ಏನ್ ಮಾಡ್ಬೋದು? ಇವು ಕಡಿಮೆ ಡೋಪಮೈನ್ ಚಟುವಟಿಕೆಗಳು. ಯಾವುದಾದ್ರೂ ಕಾಲ್ಪನಿಕ ಕಥೆ, ಕಾದಂಬರಿ ಓದ್ಬೋದು, ಮೆದುವಾದ ಸಂಗೀತ ಕೇಳ್ಬೋದು, ದಿನದ ಬಗ್ಗೆ ಜರ್ನಲ್ ಬರೆಯೋದು ಅಥವಾ ಕೃತಜ್ಞತಾ ಭಾವನೆ ವ್ಯಕ್ತಪಡಿಸೋದು. ಇವೆಲ್ಲ ನಮ್ಮ ನರಮಂಡಲವನ್ನು ಶಾಂತಗೊಳಿಸಿ ನಿದ್ದೆಗೆ ಜಾರಲು ಸಹಾಯ ಮಾಡುತ್ತೆ. ನಮ್ಮ ದೇಹದ ಸಿರ್ಕಾಡಿಯನ್ ರಿದಮ್ ಅಂದ್ರೆ ಆಂತರಿಕ ಗಡಿಯಾರವನ್ನ ನಿಧಾನವಾಗಿ ಸರಿ ಮಾಡೋಕೆ ಈ 3 ಹಂತದ ಪ್ರೋಟೋಕಾಲ್ ತುಂಬಾನೇ ಎಫೆಕ್ಟಿವ್. ಪ್ರತಿ 2-3 ದಿನಕ್ಕೆ 15 ನಿಮಿಷ ಬೇಗ ಮಲ್ಗೋಕ್ ಪ್ರಯತ್ನಿಸಿ. ಎದ್ದ ತಕ್ಷಣ ಸೂರ್ಯನ ಬೆಳಕಿಗೆ ಮೈಯೊಡ್ಡಿ ಹಾಗೂ ಬೆಚ್ಚಗಿನ ನೀರಿನ ಸ್ನಾನ ಮಾಡಿ ತಂಪಾದ ಕೋಣೆಯಲ್ಲಿ ಮಲ್ಗಿ. ಇವೆಲ್ಲ ನಿಮ್ಮ ದೇಹದ ಗಡಿಯಾರವನ್ನ ರೀಸೆಟ್ ಮಾಡುತ್ತೆ. ಈಗ ಬೆಳಗಿನ ಸಮಯದತ್ತ ಗಮನ ಹರಿಸೋಣ. ಬೆಳಗ್ಗೆ ದಣಿವಾಗೋಕ್ಕೆ ಕಾರಣ ನಮ್ಮನ್ನು ಎಚ್ಚರಗೊಳಿಸೋ ಕಾರ್ಟಿಸೋಲ್ ಹಾರ್ಮೋನ್ ತಪ್ಪು ಸಮಯದಲ್ಲಿ ರಿಲೀಸ್ ಆಗೋದು ಅಂತ ಹೇಳಿದ್ವಿ ಅಲ್ವಾ? ಅದನ್ನು ಸರಿಪಡಿಸೋಕೆ ಒಂದು ಮಾರ್ಗವಿದೆ. ಈ 5 ಹಂತದ ಬೆಳಗಿನ ದಿನಚರಿ ಕಾರ್ಟಿಸೋಲ್ ಸ್ಪೈಕ್ ಅನ್ನು ಸರಿಯಾದ ಸಮಯಕ್ಕೆ ತಂದು ತಕ್ಷಣವೇ ಫ್ರೆಶ್ ಆಗಿ ಎಚ್ಚರಗೊಳ್ಳಲು ಸಹಾಯ ಮಾಡುತ್ತೆ. ಅಲಾರಂ ಆದ ತಕ್ಷಣ 3 ಸೆಕೆಂಡಿನಲ್ಲಿ ಎದ್ದು ನಿಲ್ಲಿ. ಕಣ್ಣುಗಳಿಗೆ ಸೂರ್ಯನ ಬೆಳಕು ಬೀಳುವಂತೆ ಮಾಡಿ. ತಣ್ಣೀರಿನಿಂದ ಮುಖ ತೊಳೆಯಿರಿ. ಸ್ವಲ್ಪ ಉಪ್ಪು ಬೆರೆಸಿದ ನೀರು ಕುಡಿಯಿರಿ ಮತ್ತು 1 ನಿಮಿಷದ ಕಾಲ ಸಣ್ಣದಾಗಿ ವ್ಯಾಯಾಮ ಮಾಡಿ. ಇಷ್ಟೆಲ್ಲ ಮಾಡಿದ್ರೂ ಇದು ಬಹಳ ನಿರ್ಣಾಯಕವಾದ ಹಂತ. ನಮ್ಮ ಮೆದುಳು ಅಲಾರಂಗಿಂತ ಹೆಚ್ಚಾಗಿ ನಾವು ನಮ್ಮ ಬಗ್ಗೆ ಏನು ಅಂದ್ಕೊಳ್ತೀವೋ ಆ ಕಥೆಯನ್ನೇ ಹೆಚ್ಚು ಕೇಳುತ್ತೆ. ಹೊಸ ಅಭ್ಯಾಸಗಳು ನಮ್ಮ ಜೀವನದ ಭಾಗ ಆಗ್ಬೇಕಂದ್ರೆ ನಮ್ಮ ಆತ್ಮ ಪರಿಕಲ್ಪನೆಯನ್ನೇ ನಾವು ಬದಲಾಯಿಸಬೇಕು. ನೋಡಿ, ನಾನು ಬೆಳಗಿನ ಜಾವದ ವ್ಯಕ್ತಿ ಅಲ್ಲ ಅನ್ನೋ ಹಳೇ ಕಥೆಯನ್ನ ಬಿಟ್ಟು ನಾನು ನನ್ನ ಸಮಯವನ್ನು ನಿಯಂತ್ರಿಸಬಲ್ಲೆ ಅನ್ನೋ ಹೊಸ ಸಶಕ್ತಗೊಳಿಸುವ ಕಥೆಯನ್ನ ಅಳವಡಿಸಿಕೊಳ್ಬೇಕು. ನಾನು ಬೇಗ ಏಳೋಕೆ ಪ್ರಯತ್ನಿಸ್ತಿದ್ದೀನಿ ಅನ್ನೋದ್ಕಿಂತ ನಾನೊಬ್ಬ ಬೆಳಗಿನ ವ್ಯಕ್ತಿ ಅಂತ ಹೇಳ್ಕೊಳ್ಳೋದು ಹೆಚ್ಚು ಪರಿಣಾಮಕಾರಿ. ಇದೇನೋ ಒಂದೇ ದಿನದಲ್ಲಿ ಆಗೋ ಬದಲಾವಣೆಯಲ್ಲ.
ಈ 30 ದಿನಗಳ ಯೋಜನೆ ಇದೊಂದು ವ್ಯವಸ್ಥಿತವಾದ ಪ್ರಕ್ರಿಯೆ ಅಂತ ತೋರಿಸುತ್ತೆ. ಪ್ರತಿ ವಾರ ಒಂದೊಂದು ಹೊಸ ಅಭ್ಯಾಸವನ್ನು ಸೇರಿಸ್ಕೊಳ್ತಾ ಹೋದರೆ ಈ ಪರಿವರ್ತನೆಯನ್ನು ನಾವು ಸುಲಭವಾಗಿ ಸಾಧಿಸ್ಬೋದು. ಈ ದಾರಿಯಲ್ಲಿ ಒಂದೆರಡು ದಿನ ಎಡವಟ್ಟು ಆಗ್ಬೋದು. ಒಂದು ದಿನ ತಡವಾಗಿ ಎದ್ರೆ ಅಯ್ಯೋ ಎಲ್ಲವೂ ಮುಡೀತು ಅಂತ ಬಿಟ್ಬಿಡಬೇಡಿ. ಅದರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋ ಬದಲು ಮರುದಿನ ಬೆಳಿಗ್ಗೆ ಮತ್ತೆ ಈ ಪ್ರೋಟೋಕಾಲನ್ನು ಚಲಾಯಿಸಿ. ಬಿಟ್ಟುಬಿಡೋದು ಸೋಲು, ರೀಸೆಟ್ ಮಾಡೋದಲ್ಲ. ಕೊನೆಯದಾಗಿ ಒಂದು ವಿಷಯ ನೆನಪಿನಲ್ಲಿಡಿ. ಬೇಗ ಏಳುವುದು ಒಂದು ಹುಟ್ಟುಗುಣ ಅಥವಾ ಪ್ರತಿಭೆಯಲ್ಲ. ಅದೊಂದು ನಾವು ತರಬೇತಿ ನೀಡಿ ರೂಪಿಸಿಕೊಂಡ ವ್ಯವಸ್ಥೆಯಷ್ಟೇ. ಇದೊಂದು ಕಲಿಯಬಹುದಾದ ಕೌಶಲ್ಯ. ಯಾರು ಬೇಕಾದರೂ ಸರಿಯಾದ ತರಬೇತಿಯೊಂದಿಗೆ ಬೆಳಗಿನ ವ್ಯಕ್ತಿ ಆಗಬಹುದು. ಹಾಗಾದ್ರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಿಮ್ಗೊಂದು ಪ್ರಶ್ನೆ. ನಾಳೆ ಯಾವ ಸಮಯಕ್ಕೆ ಹೇಳ್ತಿದ್ದೀರಿ? ಇದರ ಬಗ್ಗೆ ಯೋಚಿಸಿ. ಯಾಕಂದ್ರೆ ಕೇವಲ ಕೇಳೋದ್ರಿಂದ ಬದಲಾವಣೆ ಆಗಲ್ಲ, ಒಂದು ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಮಾತ್ರ ಆಗುತ್ತೆ. ನಿಮ್ಮ ಬೆಳಗಿನ ಸಮಯದ ನಿಯಂತ್ರಣವನ್ನು ನಿಮ್ಮ ಕೈಗೆ ತೆಗೆದುಕೊಳ್ಳಿ.